ಇರಾನ್ ಮತ್ತು ಇಸ್ರೇಲ್ ನಡುವೆ 9ನೇ ದಿನದ ಯುದ್ಧ ನಡೀತಾ ಇದೆ. ಏರ್ಪೋರ್ಟ್ಗಳನ್ನೇ ಟಾರ್ಗೆಟ್ ಮಾಡ್ತಾ ಇರುವಂತದ್ದು ಇರಾನ್. ಎಲ್ಲಿಂದ ಅವರು ಆಪರೇಟ್ ಮಾಡ್ತಾ ಇದ್ದಾರೆ, ಆಪರೇಷನ್ಸ್ಗಳನ್ನೇ ಉಡಿಸ್ ಮಾಡುವಂತ ಕೆಲಸವನ್ನ, ಆ ಪ್ಲೇಸಸ್ಗಳನ್ನೇ ಉಡಿಸ್ ಮಾಡುವಂತ ಕೆಲಸವನ್ನ ಇರಾನ್ ಮಾಡ್ತಾರೆ. ಸೌದಿಯ ಎರ್ಬಿನ್ ವಿಮಾನ ನಿಲ್ದಾಣ ಬಳಿ ಸ್ಫೋಟ ಆಗಿದೆ. ಕುವೈತ್ ಏರ್ಪೋರ್ಟ್ ಮೇಲೂ ಕೂಡ ಡ್ರೋನ್ ದಾಳಿಯನ್ನ ಮಾಡಲಾಗಿರುವಂಥದ್ದು. ಓಸ್ಲೋದಲ್ಲಿ ಅಮೆರಿಕ ರಾಯಭಾರ ಕಚೇರಿ ಬಳಿ ದಾಳಿಯನ್ನ ಮಾಡಲಾಗಿದೆ. ಏರ್ಪೋರ್ಟ್ಗಳಲ್ಲಿ ಸಂಚಾರ ತಾತ್ಕಾಲಿಕವಾಗಿ ಸ್ಥಗಿತ ಆಗಿದೆ. ದಾಳಿಯಾದಂಥ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ಗಳಲ್ಲಿ ಈಗ ಆಪರೇಷನ್ಸ್ ತಾತ್ಕಾಲಿಕವಾಗಿ ಸ್ಥಗಿತ ಆಗಿರುವಂಥದ್ದು. ಬಹರೇನ್ನ ಸಲ್ಮಾನ್ ಬಂದರಿನ ಬಳಿಯೂ ಕೂಡ ಅಟ್ಯಾಕ್ ಅನ್ನು ಮಾಡಲಾಗಿದೆ. ಆಕ್ರಮಣಕಾರಿ ದಾಳಿಗೆ ಮುಂದಾಗಿರುವಂಥದ್ದು ಇರಾನ್. ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ಡ್ಯಾಮೇಜ್ ಮಾಡಿಬಿಡೋಣ ಅಂತ. ಇವರು ಹೇಗಿದ್ರು ಬಿಡಲ್ಲ, ಇಸ್ರೇಲ್ ಮತ್ತು ಅಮೆರಿಕಾದವರು ಅವ್ರು ಹೇಗಿದ್ರು ಬಿಡಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅವರಿಗೂ ಕೂಡ ಅಷ್ಟೇ ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ಡ್ಯಾಮೇಜ್ ಮಾಡಿಬಿಡೋಣ ಅನ್ನುವಂಥ ಪ್ಲಾನ್ ಇದ್ದಂತೆ ಕಾಣಿಸ್ತಾ ಇದೆ ಇರಾನ್ಗೆ ತಕ್ಕ ಪ್ರತ್ಯುತ್ತರವನ್ನು ಕೊಡ್ತಾ ಇರುವಂಥದ್ದು ಇಸ್ರೇಲ್ ಕೂಡ. ಬಿಕಾಸ್ ಅಮೆರಿಕ ಸಪೋರ್ಟ್ ಅಂತೂ ಇದ್ದೇ ಇದೆ. ಅಮೆರಿಕಾದವರೇ ಅವರಿಗೆ ಫುಲ್ ಸಪೋರ್ಟನ್ನು ಕೊಟ್ಕೊಂಡು ದಾಳಿಯನ್ನು ಮಾಡ್ತಾ ಇರುವಂಥದ್ದು ನಾಗರಿಕರನ್ನ ಟಾರ್ಗೆಟ್ ಮಾಡ್ತಿರೋದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಏನು ಆಕ್ರೋಶ ಇದ್ರು ಅಷ್ಟೇ ಯುದ್ಧದ ಸಂದರ್ಭದಲ್ಲಿ ಅದ್ಯಾವುದು ಲೆಕ್ಕಕ್ಕೆ ಬರಲ್ಲ. ತಮ್ಮ ಹತ್ರ ಇರುವಂಥ ಕ್ಷಿಪಣಿಗಳು, ಡ್ರೋನ್ಗಳನ್ನ ಸಂಪೂರ್ಣವಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಇರಾನ್ನವರು. ಆ ಲಾಂಚ್ ಪ್ಯಾಡ್ಗಳನ್ನ ಮತ್ತು ಒಂದು ಕಡೆ ಅವರು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ನಾಶ ಮಾಡಿದ್ದಾರೆ ಈಗ ಆಲ್ರೆಡಿ ಅಮೆರಿಕಾದವರು. ಆದರೂ ಕೂಡ ಎಷ್ಟು ಸಾಧ್ಯ ಅಷ್ಟರ ಮಟ್ಟಿಗೆ ಡ್ಯಾಮೇಜ್ ಮಾಡಲೇಬೇಕು ಅನ್ನುವಂಥ ಹಠಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ ಇರಾನ್. ಇಸ್ರೇಲ್ಗೆ ಬೆಂಬಲ ನೀಡ್ತಾ ಇರುವಂತಹ ಅಮೆರಿಕಕ್ಕೆ ಬ್ರಿಟನ್ ಖಂಡನೆಯನ್ನ ವ್ಯಕ್ತಪಡಿಸಿದೆ. ಇಸ್ರೇಲ್ಗೆ ಬೆಂಬಲ ನೀಡ್ತಾ ಇರುವಂತಹ ಅಮೆರಿಕಕ್ಕೆ ಬ್ರಿಟನ್ ಖಂಡನೆಯನ್ನ ವ್ಯಕ್ತಪಡಿಸಿದೆ. ಆಕ್ಚುಲಿ ಇದರ ಸೂತ್ರಧಾರನೇ ಅಮೆರಿಕ, ಟ್ರಂಪ್ ಇಂದನೇ ಆಗ್ತಾ ಇರುವಂಥದ್ದು. ಇಲ್ಲಿ ಬ್ರಿಟನ್ ಖಂಡಿಸಿದ್ದಕ್ಕೆ ಡೊನಾಲ್ಡ್ ಟ್ರಂಪ್ ತಿರುಗೇಟನ್ನ ಕೊಟ್ಟಿದ್ದಾರೆ. ನಮಗೆ ಯಾರ ಬೆಂಬಲವೂ ಕೂಡ ಬೇಕಿಲ್ಲ ಅಂತ ಟ್ರಂಪ್ ಹೇಳಿರುವಂಥದ್ದು. ನಮಗೆ ಬ್ರಿಟನ್ ಸಹಕಾರ ಬೆಂಬಲ ಬೇಡ, ಬ್ರಿಟನ್ ತಡವಾಗಿ ಯುದ್ಧಕ್ಕೆ ಎಂಟ್ರಿ ಆಗಬಹುದು ಅಂತ ಹೇಳಿದ್ದಾರೆ. ಟ್ರಂಪ್ ಮಾತು ಯಾರ್ದಾದ್ರೂ ಮಾತು ಕೇಳ್ತಾರ? ಟ್ರಂಪ್ ಮಾತು ಕೇಳುವಂಥ ಮನುಷ್ಯನ ಹೋಗ್ಲಿ. ಟ್ರೂತ್ನಲ್ಲಿ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಇದು. ನಾವೀಗಾಗಲೇ ಯುದ್ಧವನ್ನ ಗೆದ್ದಿದ್ದೇವೆ, ನಮಗೆ ಯಾರ ಬೆಂಬಲವೂ ಕೂಡ ಬೇಡ ಅಂತ ಟ್ರಂಪ್ ಹೇಳಿರುವಂಥದ್ದು. ಟ್ರೂತ್ನಲ್ಲಿ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಅನ್ನ ಹಾಕಿದ್ದಾರೆ, ನಮ್ಗೆ ಯಾರ ಬೆಂಬಲವೂ ಕೂಡ ಬೇಡ ಅಂತ. ಅದರ ಜೊತೆಗೆ ಬ್ರಿಟನ್ ಹೆಸರನ್ನ ಕೂಡ ಉಲ್ಲೇಖವನ್ನ ಮಾಡಿ ಪರೋಕ್ಷವಾಗಿ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಮಗೆ ಬ್ರಿಟನ್ ಸಹಕಾರ ಬೆಂಬಲ ಬೇಡ, ತಡವಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ ಯುದ್ಧಕ್ಕೆ ಅಂತ. ಯಾಕೆಂದ್ರೆ ಖಂಡಿಸಿದ್ರು ಇಸ್ರೇಲ್ಗೆ ಅಮೆರಿಕ ಬೆಂಬಲವನ್ನು ಕೊಡ್ತಿದ್ದಕ್ಕೆ ಬ್ರಿಟನ್ ಅವರು. ಸೊ ಬ್ರಿಟನ್ ಖಂಡಿಸ್ತಿದ್ದ ಹಾಗೆ ಡೊನಾಲ್ಡ್ ಟ್ರಂಪ್ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಆಲ್ರೆಡಿ ನಾವು ಯುದ್ಧವನ್ನ ಗೆದ್ದೇ ಬಿಟ್ಟಿದ್ದೀವಿ ಅನ್ನುವಂಥ ಅನೌನ್ಸ್ಮೆಂಟ್ ಬೇರೆ ಡೊನಾಲ್ಡ್ ಟ್ರಂಪ್. ಭಾರತದ ತೈಲ ಕೊರತೆ ಬಗ್ಗೆ ಟ್ರಂಪ್ ಲೇವಡಿ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಕೂಡ ಇದೆ. 30 ದಿನ ರಷ್ಯಾದಿಂದ ಖರೀದಿಸುವಂತೆ ನಾವು ಹೇಳಿದ್ದೇವೆ. ಹರ್ಮುಜ್ ಜಲಸಂಧಿಯಿಂದಲೇ 70% ತೈಲ ಬರ್ತಿಲ್ಲ, ನಮಗೆ ತೈಲದ ಕೊರತೆ ಇಲ್ಲ, ಸಾಕಷ್ಟು ಸಪ್ಲೈ ಆಗ್ತಾ ಇದೆ, ನಮ್ಮ ಬಳಿ ಬೇಕಾದಷ್ಟು ಹಣವೂ ಕೂಡ ಇದೆ ಅಂತ ಟ್ರಂಪ್ ಹೇಳಿದ್ದಾರೆ. ಆದರೂ ಈ ಅಪ್ಪ ಯಾರು ಅಂತ ಭಾರತಕ್ಕೆ ಕಂಡೀಷನ್ ಹಾಕ್ಬಿಟ್ಟು ನೀನು ತಗೋಬೇಡ, ನೀನು ತಗೋ ಅಂತ ಹೇಳೋದಕ್ಕೆ ಟ್ರಂಪ್ ಯಾರು? ಇವ್ರ ಮಾತನ್ನ ಕೇಳ್ಕೊಂಡು ಸಾಗಬೇಕಾಗಿದೆಯಾ? ನಾವು ಇಲ್ಲಿ ದೇಶವನ್ನು ನಡೆಸಬೇಕಾಗಿದೆಯಾ? ಈ ಪ್ರಶ್ನೆಗಳು ಬರ್ತವೆ. ಇವನು ಯಾರಪ್ಪ? ತೋಲಂಡಿ ನಾಯಕ ಅಂತ, ದೊಣ್ಣೆ ನಾಯಕ ಅಂತ ಮಾತೆತ್ತಿದ್ರೆ 30 ದಿನ ನಾವು ಅವಕಾಶ ಕೊಟ್ಟಿದ್ದೀವಿ, ಇಲ್ಲ ಇವಾಗ ಬಂದ್ ಮಾಡಿದ್ದೀವಿ. ಈ ತಾತನ ಹೇಳಿಕೆ ಕೇಳಿಕೊಂಡು, ಈ ತಾತನ ನಿರ್ಧಾರ ನೋಡಿಕೊಂಡು, ನಿಲುವು ನೋಡಿಕೊಂಡು ಭಾರತ ದೇಶವನ್ನ ನಡೆಸಬೇಕಾಗಿದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಕಾಡ್ತವೆ. ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ $92ಗೆ ಏರಿಕೆ ಆಗಿದೆ. ಮುಂದಿನ ದಿನಗಳಲ್ಲಿ $100 ರಿಂದ $150 ಏರಿಕೆ ಆಗ್ಬೋದು. ಸೌದಿ ಅರೇಬಿಯಾ, UAE, ಕತಾರ್ನಿಂದ ಪೂರೈಕೆ ಕಷ್ಟ. ಅಡುಗೆ ಗ್ಯಾಸ್, ಆಟೋ ಗ್ಯಾಸ್ ದರ ಇನ್ನಷ್ಟು ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಭಾರತ, ಚೀನಾ, ಸೌತ್ ಕೊರಿಯಾ, ಜಪಾನ್ಗೆ ತಟ್ಟಿರುವಂಥದ್ದು ಬಿಸಿ.